ದೇವನೊಬ್ಬ ನಾಮ ಹಲವು ಎನ್ನುವುದು ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಚಿಂತನೆಯ ಸಾರವನ್ನು ಹಿಡಿದಿಟ್ಟಿರುವ ಅತ್ಯಂತ ಅರ್ಥಪೂರ್ಣ ಗಾದೆಮಾತು. ಈ ಗಾದೆಯ ಕುರಿತಾದ ಪ್ರಬಂಧ ಇಲ್ಲಿದೆ. ದೇವನೊಬ್ಬ ನಾಮ ಹಲವು. ಪೀಠಿಕೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ದೇವನೊಬ್ಬ ನಾಮ ಹಲವು ಎಂಬ ಗಾದೆಯು ಜಗತ್ತಿನ ಪರಮ ಸತ್ಯವನ್ನು ಸಾರುತ್ತದೆ. ಸೃಷ್ಟಿಕರ್ತ ಒಬ್ಬನೇ ಆಗಿದ್ದರೂ ಮನುಷ್ಯರು ತಮ್ಮ ನಂಬಿಕೆ, ಸಂಪ್ರದಾಯ ಮತ್ತು ಭಾಷೆಗಳಿಗೆ ಅನುಗುಣವಾಗಿ ಆತನನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ ಎಂಬುದು ಇದರ ಮುಖ್ಯ ಆಶಯ. ವಿಷಯ ವಿವರಣೆ. ಈ ವಿಶಾಲವಾದ ಜಗತ್ತಿನಲ್ಲಿ ಅನೇಕ ಧರ್ಮಗಳು, ಜಾತಿಗಳು ಮತ್ತು ಪಂಥಗಳಿವೆ. ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ದೇವರನ್ನು ಆರಾಧಿಸುತ್ತಾರೆ. ಹಲವು ಹೆಸರುಗಳು. ಹಿಂದೂಗಳು ಈಶ್ವರ, ವಿಷ್ಣು ಅಥವಾ ಶಕ್ತಿ ಎಂದು ಕರೆದರೆ, ಮುಸ್ಲಿಮರು ಅಲ್ಲಾ ಎಂದು, ಕ್ರೈಸ್ತರು ಯೇಸು ಎಂದು, ಸಿಖ್ಖರು ವಾಹೇಗುರು ಎಂದು ಕರೆಯುತ್ತಾರೆ. ಏಕತೆಯ ಸಾರ. ಹೆಸರುಗಳು ಮತ್ತು ಆಚರಣೆಗಳು ಬೇರೆಯಾಗಿದ್ದರೂ ಎಲ್ಲರೂ ಪ್ರಾರ್ಥಿಸುವುದು ಆ ಒಬ್ಬನೇ ಪರಮಾತ್ಮನನ್ನು. ಇದನ್ನು ಬಸವಣ್ಣನವರು ತಮ್ಮ ವಚನದಲ್ಲಿ ದೇವನೊಬ್ಬ ನಾಮ ಹಲವು, ಕೆರೆಯ ನೀರನು ಕೆರೆಗೆ ಚೆಲ್ಲಿ ಎನ್ನುತ್ತಾ ಬಹಳ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ದೈನಂದಿನ ಜೀವನದ ಉದಾಹರಣೆ. ಈ ತತ್ವವನ್ನು ಅರ್ಥಮಾಡಿಕೊಳ್ಳಲು ಒಂದು ಸರಳ ಉದಾಹರಣೆಯನ್ನು ಗಮನಿಸಬಹುದು. ನೀರನ್ನು ಕನ್ನಡದಲ್ಲಿ ನೀರು ಎನ್ನುತ್ತೇವೆ, ಇಂಗ್ಲಿಷ್ನಲ್ಲಿ ವಾಟರ್ ಎನ್ನುತ್ತೇವೆ, ಹಿಂದಿಯಲ್ಲಿ ಪಾನಿ ಎನ್ನುತ್ತೇವೆ. ಹೆಸರುಗಳು ಬೇರೆಯಾದರೂ ದಣಿವಾರಿಸುವ ಗುಣ ಮಾತ್ರ ಒಂದೇ. ಹಾಗೆಯೇ ದೇವರು ಒಬ್ಬನೇ ಆದರೂ ಆತನನ್ನು ತಲುಪುವ ದಾರಿಗಳು ಮತ್ತು ಕರೆಯುವ ಹೆಸರುಗಳು ಮಾತ್ರ ಬೇರೆಯಾಗಿವೆ. ಸಾಮಾಜಿಕ ಪ್ರಾಮುಖ್ಯತೆ. ಇಂದಿನ ಕಾಲದಲ್ಲಿ ಧರ್ಮದ ಹೆಸರಿನಲ್ಲಿ ನಡೆಯುವ ಕಲಹಗಳನ್ನು ತಡೆಯಲು ಈ ಗಾದೆ ಮಾತು ಅತ್ಯಗತ್ಯ. 1. ಸಹಬಾಳ್ವೆ. ದೇವರು ಒಬ್ಬನೇ ಎಂದು ತಿಳಿದಾಗ ಮನುಷ್ಯರಲ್ಲಿ ನನ್ನ ಧರ್ಮ ದೊಡ್ಡದು, ನಿನ್ನದು ಸಣ್ಣದು ಎಂಬ ಅಹಂಕಾರ ದೂರವಾಗುತ್ತದೆ. 2. ಮಾನವೀಯತೆ. ದೈವತ್ವ ಎನ್ನುವುದು ಕೇವಲ ಗುಡಿಗುಂಡಾರಗಳಲ್ಲಿಲ್ಲ, ಅದು ಮನುಷ್ಯನ ಸೇವೆಯಲ್ಲಿದೆ ಎಂಬುದನ್ನು ಇದು ಕಲಿಸುತ್ತದೆ. 3. ಸೌಹಾರ್ದತೆ. ಎಲ್ಲ ಧರ್ಮಗಳ ಗುರಿ ಒಂದೇ ಎಂದು ಅರಿತಾಗ ಸಮಾಜದಲ್ಲಿ ಶಾಂತಿ ನೆಲೆಸುತ್ತದೆ. ಉಪಸಂಹಾರ. ಒಟ್ಟಾರೆಯಾಗಿ ಹೇಳುವುದಾದರೆ ಭಕ್ತಿಯ ಮಾರ್ಗಗಳು ಹಲವಿರಬಹುದು, ಆದರೆ ತಲುಪಬೇಕಾದ ಗುರಿ ಮಾತ್ರ ಒಂದೇ. ಜಾತಿ ಧರ್ಮಗಳ ಭೇದವನ್ನು ಮರೆತು ವಿಶ್ವಮಾನವ ಸಂದೇಶವನ್ನು ಅಳವಡಿಸಿಕೊಂಡಾಗ ಮಾತ್ರ ಈ ಗಾದೆಗೆ ನಿಜವಾದ ಅರ್ಥ ಸಿಗುತ್ತದೆ. ಪರಸ್ಪರ ಗೌರವ ಮತ್ತು ಪ್ರೀತಿಯಿಂದ ಬಾಳುವುದೇ ನಿಜವಾದ ದೈವಭಕ್ತಿ.